ವಿಜಯನಗರದ ಹರಪನಹಳ್ಳಿಯಲ್ಲಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ನರೇಗಾ ಉಳಿಸಲು ಪಾದಯಾತ್ರೆ ಆರಂಭ ಮಾಡಿದ್ದು ಕೇಂದ್ರ ಸರ್ಕಾರದ ಹೊಸ ಕಾನೂನನ್ನು ಖಂಡಿಸಿ ಪಾದಯಾತ್ರೆ ಮಾಡಿದ್ದಾರೆ. ಕೇಂದ್ರದ ಜಿ ಯೋಜನೆ ರಾಜ್ಯಗಳ ಪಾತ್ರವನ್ನು ಕಡಿಮೆಗೊಳಿಸಿ ಕಾರ್ಮಿಕರ ಹಕ್ಕುಗಳನ್ನು ದುರ್ಬಲಗೊಳಿಸುತ್ತೆ. ಹೀಗಾಗಿ ನರೇಗಾ ಮರುಸ್ಥಾಪನೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇಂದಿನಿಂದ 10 ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದೆ. ಬೆಂಗಳೂರಿನ ಮಹದೇವಪುರದಲ್ಲಿ ಮಗು ಸಾವು ಪ್ರಕರಣ ಸಂಬಂಧ ರಸ್ತೆ ಗುಂಡಿಗಳಿಂದ ಸಾವು ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬಿತ್ತರ ಮಾಡಿದ್ದು, ಸದ್ಯ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಹಳೆಹಳ್ಳ ಗ್ರಾಮದಲ್ಲಿ ಸ್ಥಗಿತವಾಗಿದ್ದ ರಸ್ತೆ ಕಾಮಗಾರಿಯನ್ನ ಜೆಸಿಬಿ ಮೂಲಕ ಶುರು ಮಾಡಿದ್ದಾರೆ. ಕಿತ್ತಗನೂರು ಗ್ರಾಮ ಪಂಚಾಯಿತಿ ಪಿಡಿಒ ನರ್ಮದಾ ಮೋರಿ ಪಕ್ಕದ ರಸ್ತೆಗೆ ಮರಳು ತುಂಬಿ ತಾತ್ಕಾಲಿಕವಾಗಿ ಓಡಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನ್ಯೂಸ್ 18 ಜೊತೆ ಮಾತನಾಡಿದ ಪಿಡಿಒ ನರ್ಮದಾ, ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಗು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ನೋವಿದೆ. ತಾತ್ಕಾಲಿಕವಾಗಿ ಮೋರಿ ಪಕ್ಕದ ರಸ್ತೆ ಗುಂಡಿ ಮುಚ್ಚುತ್ತೇವೆ, ರಸ್ತೆ ಕಾಮಗಾರಿ ಶುರು ಮಾಡಿ ಅಂತ ಪಿಡಬ್ಲ್ಯೂಡಿಗೆ ಹೇಳಿದ್ದೇವೆ. ಈ ಕುರಿತು ಪತ್ರ ಬರೆದಿದ್ದು ಶಾಸಕರ ಗಮನಕ್ಕೂ ತಂದಿದ್ದೇವೆ. ಆದಷ್ಟು ಬೇಗ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಸ್ತೆ ಇದೇ ತರ ಇದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಸರ್. ನಾನು ಬಂದು ಇಲ್ಲಿ ಒಂದೂವರೆ ವರ್ಷ ಆಗಿದೆ. ನಾವು ಬಂದಾಗಿಂದ ಸಾಕಷ್ಟು ಬಾರಿ ನಾವು ಮೇಲಧಿಕಾರಿಗಳಿಗೂ ಮತ್ತೆ ಸಂಬಂಧಪಟ್ಟ ಇಲಾಖೆಗೂ ನಾವು ಪತ್ರಗಳನ್ನು ಬರೆದಿದ್ದೀವಿ. ಈಗಾಗಲೇ 3 ತಿಂಗಳಾಯಿತು ಸರ್. ರೋಡ್ ಶುರು ಆಗಿದೆ, ಕೆಲಸ ಪ್ರೋಗ್ರೆಸ್ ಅಲ್ಲಿ ಇದೆ. ಆದರೆ ಮೊನ್ನೆ ಆಗಿರೋಂಥ ಘಟನೆಗೆ ನಿಜವಾಗ್ಲೂ ತುಂಬಾ ನೋವಿದೆ ನಮಗೂ ಸಹ. ಮಗು ಅಂದರೆ ಎಲ್ಲರಿಗೂ ಮಗುನೇ ಹೌದು, ಆದರೆ ಈ ಥರ ಆಗಬಾರ್ದಾಗಿತ್ತು. ನನ್ನ ಒಂದು ಲಿಮಿಟ್ಸಲ್ಲಿ ಈ ಒಂದು ಘಟನೆ ನಡೆದಿರೋದಕ್ಕೆ ಸತ್ಯವಾಗ್ಲೂ ನನಗೆ ಸಾಕಷ್ಟು ನೋವಿದೆ ಅದ್ರ ಬಗ್ಗೆ. ಆದರೆ ಶೀಘ್ರವಾಗಿ ನಾನು ನಿನ್ನೆಯಿಂದನೂ ಸಹ ಫಾಲೋಅಪ್ ಮಾಡ್ತಾ ಇದ್ದೀನಿ ಸರ್. ಮೇಲಧಿಕಾರಿಗಳ ಗಮನಕ್ಕೂ ತೊಗೊಂಬಂದಿದ್ದೀವಿ. ಅವರು ಸಂಬಂಧಪಟ್ಟ ಇಲಾಖೆ ಅಂದರೆ ಈ ಒಂದು PW ಡಿಪಾರ್ಟ್ಮೆಂಟು ಹಾಗೂ GBA ಇಂದ ಈ ಕೆಲಸ ಆಗಬೇಕು, ತುರ್ತಾಗಿ ನಾವು ಕೆಲಸನ ಮಾಡಿಸ್ಕೊಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. SWM ಯೂನಿಟ್ ಕಡೆಯಿಂದ ಈ ಒಂದು ರಸ್ತೆ ಕಾಮಗಾರಿ ಆಗಬೇಕು ಅಂತೇಳಿ ಮೊನ್ನೆ ಶಾಸಕರು ಹೇಳಿದರು ಸರ್. ಆ ಕಡೆಯಿಂದನೇ ಈ ಕೆಲಸ ನಡೀತಾ ಇರೋವಂಥದ್ದು. ಈಗ ಶಾಸಕರ ಒಂದು ಗಮನಕ್ಕೂ ನಾವು ತೊಗೊಂಬಂದಿದ್ದೀವಿ ಸರ್. ಇಂಜಿನಿಯರ್ ಇದನ್ನು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಮಾಡಬೇಕು ಸರ್. ಅವರ ಒಂದು ಗಮನಕ್ಕೆ ನಾವು ತೊಗೊಂಬಂದಿದ್ದೀವಿ, ಮಾಡ್ತಾರೆ ಸರ್. At the end of the day, 3 expert committee is there and we have got a monitoring committee of by retired chief conservator. ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಾವು ಮಾಡಬೇಕಾಗ್ತದೆ. ಮಾತ್ರ ಎಲ್ಲಿ ಬಚಾವ್ ಮಾಡ್ಬೋದು, ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು, we will definitely do it. And normally even if we cut 1 tree, we have to plant 10 trees. So ಆ ದೃಷ್ಟಿಯಿಂದ ನಾವು ಡೆಫಿನೆಟ್ಲಿ ವಿ ವಿಲ್ ಕಮ್ ಬ್ಯಾಕ್ ವಿತ್ ರಕ್ಷಣೆ ಮಾಡ್ತಾ ಇದ್ದೇವೆ, ಪರಿಶೀಲನೆ ಮಾಡ್ತೇವೆ. ಏನಾದರೂ ನಮ್ಮ ಕಡೆಯಿಂದ ಏನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅದರ ಡೀಟೇಲ್ಸು ಸ್ವಲ್ಪ ಪೊಲೀಸ್ ಹತ್ರ ಸಮಾಲೋಚನೆ ಮಾಡಿ ವಿ ವಿಲ್ ಟೇಕ್ ನೆಸೆಸರಿ, ವಿ ವಿಲ್ ಜಸ್ಟ್ ವೆರಿಫೈ. ರಸ್ತೆ ಅಪಘಾತದಲ್ಲಿ 2 ವರ್ಷದ ಮಗು ತ್ರಿಶೂಲ್ ಸಾವನ್ನಪ್ಪಿತ್ತು. ಮಗು ಸಾವನ್ನಪ್ಪಿದ ರಸ್ತೆಗೆ ಇದೀಗ ಮರಳು ಜಲ್ಲಿಕಲ್ಲು ಹಾಕಿ ಸರಿಪಡಿಸುವ ಕೆಲಸ ಆಗ್ತಿದೆ. ನ್ಯೂಸ್ 18 ನಿರಂತರ ವರದಿ ಬೆನ್ನಲ್ಲೇ ಕೆಲಸ ಶುರುವಾಗಿದ್ದು, ರಸ್ತೆ ಕಾಮಗಾರಿ ನೋಡಿ ಸಮಾಧಾನಗೊಂಡ ಮೃತ ಮಗುವಿನ ತಾತ ರಾಘವೇಂದ್ರ ನೋವಲ್ಲೇ ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಧನ್ಯವಾದ ಹೇಳಬೇಕು ನಮ್ಮ ನ್ಯೂಸ್ ಮೀಡಿಯಾ ಸರ್. ಇದು ತುಂಬ ಒಳ್ಳೆ ಬೆಳವಣಿಗೆ. ನಮ್ಗೆ ಒಂದು ಕಡೆ ನೋವಿದ್ರೂ ಇದು ಒಂದು ಸಂತೋಷಕರವಾದ ವಿಷಯ. ಇದಕ್ಕೆ ನಾವು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀವಿ ನಿಮ್ಮ ನ್ಯೂಸ್ 18ಗೆ.